ಪೆಚ್ಚಿಯಮ್ಮಾಳ್ ಅನ್ನೋ ಮಹಿಳೆ, ಭಾಳ ಅದ್ಭುತವಾದಂತಹ ಸ್ಟೋರಿ. ಅಮೇಝಿಂಗ್ ಸ್ಟೋರಿ, ಅಮೇಝಿಂಗ್. ತನ್ನ ಮಗಳ ರಕ್ಷಣೆಗೋಸ್ಕರ ಚೆನ್ನಾಗಿ ಕೇಳಿಸ್ಕೋಬೋದು ನೀವು ಇದನ್ನು. 36 ವರ್ಷಗಳ ಕಾಲ ಗಂಡಸಿನ ವೇಷ ಹಾಕ್ತಾಳೆ. ಏನಕ್ಕೆ ಈ ಪರಿಸ್ಥಿತಿ ಬಂತು ಅವಳಿಗೆ? ಪೆಚ್ಚಿಯಮ್ಮಾಳ್ ಮಾಧ್ಯಮದಲ್ಲಿ ಒಂದು ಕಡೆ ಇದನ್ನು ಹೇಳ್ಕೊಂಡಿರೋದು. ಈಗ ಅವಳು ಹೇಳದೇ ಇದ್ರೂ ಗೊತ್ತಾಗ್ತಿತ್ತೋ ಇಲ್ವೋ. ತಮಿಳುನಾಡಿನ ತೂತುಕುಡಿಯ ಕಟ್ಟುನಾಯಕನಪಟ್ಟಿ ಗ್ರಾಮದ ಪಿತೃಪ್ರಧಾನ ಕುಟುಂಬದಲ್ಲಿ ಈಕೆ ಮುತ್ತು ಅಂತ ಹೆಸರನ್ನು ಬದಲಾಯಿಸಿಕೊಂಡು ಪಂಚೆ ಶರ್ಟನ್ನು ಧರಿಸಿದ್ದಾಳೆ. ಕಾರಣ ಮಗಳನ್ನು ರಕ್ಷಣೆ ಮಾಡ್ಕೊಳ್ಳೋಕ್ಕೆ. ಈಗ ಆಕೆಗೆ 57 ವರ್ಷ. 20 ವರ್ಷ ಇದ್ದಾಗ ಆಕೆಗೆ ಮದುವೆ ಆಗತ್ತೆ. 15 ದಿನದಲ್ಲಿ ಆಕೆ ತನ್ನ ಪತಿಯನ್ನು ಕಳ್ಕೋತಾಳೆ. ಇದಾದ ನಂತರ ಒಂದು ಹೆಣ್ಣು ಮಗುಗೆ ಜನ್ಮ ಬೇರೆ ಆಗಿಬಿಡುತ್ತೆ. 15 ದಿನ ಮಗ ಇದು, ಬಟ್ ಪ್ರೆಗ್ನೆಂಟ್ ಆಗಿರ್ತಾಳೆ. ಹಾಗಾಗಿ ಮಗು ಆಗೋಗ್ಬಿಡುತ್ತೆ. ಆ ಮಗುಗೆ ಷಣ್ಮುಗ ಸುಂದರಿ ಅಂತ ಹೆಸರಿಡ್ತಾಳೆ. ಗಂಡ ಇಲ್ದಿದ್ದಾಗ ತುಂಬ ಕಷ್ಟಪಡೋಕ್ಕೆ ಪ್ರಾರಂಭ ಮಾಡ್ತಾಳೆ. ಆಗತ್ತೆ. ಪುರುಷ ಪ್ರಧಾನವಾದಂಥ ಸಮಾಜದಿಂದ ತನ್ನನ್ನು ಉಳಿಸ್ಕೊಳ್ಳೋದು ಮತ್ತು ತನ್ನ ಮಗಳನ್ನು ಉಳಿಸ್ಕೊಳ್ಳೋಕೆ ಅವ್ರಿಗೆ ಏನು ದಾರಿ ಕಾಣಲ್ಲ. ತನ್ನ ಹೆಸರನ್ನು ಮುತ್ತು ಅಂತ ಬದಲಾಯಿಸ್ಕೋತಾಳೆ. ನಿಜವಾದ ಮುತ್ತೇ ಅವಳು ನನ್ನ ಪ್ರಕಾರದಲ್ಲಿ. ವೇಷ ಬದಲಾಯಿಸ್ಕೋತಾಳೆ, ಉಡುಪು ಬದಲಾಯಿಸ್ಕೋತಾಳೆ ಮತ್ತು ಗಂಡಸಾಗಿ ಪ್ರಪಂಚಕ್ಕೆ ಹೊರಗೆ ಬರ್ತಾಳೆ. ದುಡಿತಾಳೆ, ಮಗಳನ್ನು ಸಾಕ್ತಾಳೆ, ಮದುವೆನೂ ಮಾಡ್ತಾಳೆ ಮಗಳನ್ನು. ಆದರೆ ಮನೆ ಒಳಗಡೆ ಮಗಳಿಗೆ ಗೊತ್ತಿತ್ತಂತೆ ಇವಳು ನನ್ನ ತಾಯಿ ತಂದೆ ಅಲ್ಲ ಅಂತ. ವಾಟ್ ಎ ಬ್ಯೂಟಿಫುಲ್ ಸ್ಟೋರಿ. ಇಟ್ ಇಸ್ ಅಮೇಝಿಂಗ್ ಸ್ಟೋರಿ. ದಿಸ್ ಈಸ್ ದ ಸ್ಟೋರಿ ಆಫ್ ತಮಿಳ್ನಾಡಿಂದ. ಈಗ ಹೇಳ್ತಿದ್ದಾಳಂತೆ ಅವಳು, 36 ವರ್ಷ ಆಯಿತು, ಬಟ್ ನಾನು ಮುತ್ತುಗೆ ಹೊಂದ್ಕೊಂಬಿಟ್ಟಿದ್ದೀನಿ, ಹಾಗಾಗಿ ನಾನು ಮುತ್ತು ಹಾಗೆ ಇರ್ತೀನಿ ಅಂತ ಹೇಳ್ತಿದ್ದಾಳಂತೆ. ಬ್ರಿಲಿಯಂಟ್ ಅನ್ಬಿಲಿಯಬಲ್ ಸ್ಟೋರಿ ಇದು ಅಲ್ಲ? ಅಪ್ಪ ಎಸ್. ಇನ್ನೇನು ಯಾವಾಗಲೂ ನೆಕ್ಸ್ಟ್ ವರ್ಷದಲ್ಲಿ ಯಾರೋ ಒಬ್ಬರು ಮೂವಿ ಮಾಡೋಕ್ಕೆ ಹೊರಡ್ತಾರೆ. ಈಗ ಅದು ಬೇರೆ ವಿಚಾರ. ಅದು ಇಂಟ್ರೆಸ್ಟಿಂಗ್ ಆಗಿದೆ. ಒರಿಜಿನಲಿ ದಿ ಸ್ಟೋರಿ ಇಸ್ ಡ್ಯಾಮ್ ಗುಡ್. ಎಸ್. ಜೀನಿ ಸ್ಲಿಮ್ ತಗೊಳಕ್ಕೆ ಸ್ಟಾರ್ಟ್ ಮಾಡಿದ್ನೋ ಅವಾಗ ಮಂತ್ಲಿ ಪೀರಿಯಡ್ಸ್ ಆಗ್ತಾ ಇದ್ದೀನಿ. PCOD ಪ್ರಾಬ್ಲಮ್ ನಾರ್ಮಲ್ ಆಗಿದೆ, ಥೈರಾಯ್ಡ್ ನಾರ್ಮಲ್ ಆಗಿದೆ. ಪೀರಿಯಡ್ಸ್ ಎಲ್ಲ 6 ಮಂತ್ ಆದ್ರೂ ಆಗ್ತಾ ಇದ್ದಿಲ್ಲ, ಇವಾಗ ರೆಗ್ಯುಲರ್ ಪೀರಿಯಡ್ಸ್ ಆಗ್ತಾ ಇದೆ. ಜೀನಿ ಸ್ಲಿಮ್ ನ ಯೂಸ್ ಮಾಡಿ 8 ತಿಂಗಳಲ್ಲಿ 55 kg ಸಣ್ಣ ಆಗಿದ್ದಾರೆ. ಜೀನಿ ಸ್ಲಿಮ್ ತಗೊಳ್ಳಿ, ಬೇಗ ಸಣ್ಣ ಆಗ್ತೀರಾ, ಫ್ಯಾಟ್ ಲಾಸ್ ಆಗ್ತದೆ. ಜೀನಿ ಸ್ಲಿಮ್ ನ ಯೂಸ್ ಮಾಡಿ 100% ಯಾವುದೇ ಸೈಡ್ ಎಫೆಕ್ಟ್ ಇಲ್ದಂಗೆ ಸಣ್ಣ ಆಗ್ತೀರಾ.